ಈಗ ಸಿನಿಮಾ ನಟಿಯರಿಗೆ ಡಯಟ್ ವರ್ಕೌಟ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸಂಪದ ಅವರ ಡಯಟ್ ಅಂಡ್ ವರ್ಕೌಟ್ ಹೆಂಗಿರುತ್ತೆ ಅಂತ ಹೇಳಿ. ಅದಕ್ಕೆ ಕಷ್ಟಪಡ್ಬೇಕು. ಕಷ್ಟಪಡ್ಲೇಬೇಕು. ಕಷ್ಟಪಡ್ಲೇಬೇಕು. ವರ್ಕೌಟ್ ಮಾಡ್ತೀನಿ. ಊಟ ಅಂತೂ ಮನೆ ಊಟನೇ ತಿಂತೀನಿ. ಆದಷ್ಟು ಮನೆ ಊಟ ಟ್ರೈ ಮಾಡ್ತೀನಿ. ಅದನ್ನ ಬಿಟ್ರೆ ಬೇರೆ ಡಯಟ್ ಫುಡ್ ಅಂತ ಏನಿಲ್ಲ. ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ನೀವ್ ನೋಡ್ತಿದ್ದೀರಾ, ಕಾಫಿ ಕುಡಿತೀನಿ ಚೆನ್ನಾಗಿ. ಸೊ ಪ್ರತಿಯೊಂದು ತಿಂತೀನಿ, ಎಲ್ಲಾ ತಿಂತೀನಿ, ಬಟ್ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಮಾಡ್ತೀರಾ ಡೈಲಿ? ಎಸ್, ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ವರ್ಕೌಟ್. ಹಾಗೇನೆ ತುಂಬಾ ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋದಾದ್ರೆ, ಈಗ ನೀವು ಸೀರಿಯಲ್ ಅಲ್ಲೂ ಮಾಡಿದಿರಿ, ಸಿನಿಮಾದಲ್ಲೂ ಕೂಡ ಮಾಡಿದೀರಾ. ಎರಡಕ್ಕೂ ಕೂಡ ಎರಡರ ಮಧ್ಯೆ ಇರುವಂತ ವ್ಯತ್ಯಾಸ, ಸಿನಿಮಾ ಇಂಡಸ್ಟ್ರಿ ಹೇಗಿತ್ತು ಹಾಗೇನೆ ಸೀರಿಯಲ್ ಇಂಡಸ್ಟ್ರಿ ಹೇಗಿತ್ತು ಅಂತ ಹೇಳಿ. ಸೀರಿಯಲ್ ಇಂಡಸ್ಟ್ರಿ ನಮಗೆ ಫಸ್ಟ್ ಆಫ್ ಆಲ್ ತುಂಬಾ ಕಮಿಟ್ಮೆಂಟ್ ಇರಬೇಕು ಸೀರಿಯಲ್ ಮಾಡೋದಕ್ಕೆ. ಯಾಕಂದ್ರೆ ತುಂಬಾ ವರ್ಷಗಳು ನಡ್ಕೊಂಡು ಹೋಗೋದ್ರಿಂದ ಒಂದೇ ಕ್ಯಾರೆಕ್ಟರಿಗೆ ನಮ್ ಕಮಿಟ್ಮೆಂಟ್ ಇರಬೇಕು. ಸೊ ಅದು ಸೀರಿಯಲ್. ಸಿನಿಮಾನಲ್ಲಿ ನೀನ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ಬೋದು, ಡೈವರ್ಸಿಟಿ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಸೀರಿಯಲ್ ಅದೊಂಥರ ಸೇಫ್ ಸ್ಪೇಸ್, ಅದೊಂಥರ ಅಂದ್ರೆ ರಿಸ್ಕ್ಸ್ ಇಲ್ಲ ನಮ್ಗೆ ಸೀರಿಯಲ್ ನಲ್ಲಿ. ಆಮೇಲೆ ಟೀಮ್ ಸಹ ಅಷ್ಟೇ, ನಾನು ಹೇಳ್ದಂಗೆ ಒಂದು ಫ್ಯಾಮಿಲಿ ತರ ಆಗೋಗಿರ್ತೀವಿ ನಾವು ಅಲ್ಲೇನೆ. ಲಿಟ್ರಲಿ ಅಲ್ಲಿ ಹೆಂಗೆ ತೋರಿಸ್ತಾರೆ, ಆ ಮನೆ ಇರುತ್ತೆ, ಫ್ಯಾಮಿಲಿ ಇರ್ತೀವಿ ಅಂತ ಹೆಂಗ್ ತೋರಿಸ್ತಾರೆ, ಹಂಗೆ ಆಫ್ ಸ್ಕ್ರೀನ್ ಹಂಗೆ ಒಂದು ಫ್ಯಾಮಿಲಿ ತರ ಇರ್ತೀವಿ. ಸೊ ಅದು ಸೀರಿಯಲ್ ಇಂಡಸ್ಟ್ರಿ. ಸಿನಿಮಾ ಇಟ್ಸ್ ಮೋರ್ ಎಲ್ಲಾ ಕಡೆ ಸುತ್ತ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಲೊಕೇಶನ್ ಹೋಗ್ಬೇಕು, ಬೇರೆ ಬೇರೆ ಜನನ ನೋಡ್ಬೇಕು, ಅಲ್ಲಿನ ಕಲ್ಚರ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ. ಹೌದು, ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ರೆ ಈಗ ಅಂದ್ರೆ ಇವಾಗ ಮಾಡಿರೋಷ್ಟು ದಿವಸ ಅರ್ಥ ಆಗಿರೋದೇನಂದ್ರೆ ಸಿನಿಮಾನಲ್ಲಿ ಇನ್ನೂ ಡೈವರ್ಸಿಟಿ ಇರುತ್ತೆ, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ಇವಾಗ ಕರಾವಳಿನಲ್ಲಿ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ಗೂ ಎಕ್ಕಾನಲ್ಲಿ ಮಾಡ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ತರ ಡೈವರ್ಸಿಟಿ ಇದೆ. ಕರಾವಳಿ ಆದ ಬಳಿಕ ಸಂಪದ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಹೇಳಿ. ಕರಾವಳಿ ಆದ್ಮೇಲೆ ಎಕ್ಕ, ಯುವರಾಜ್ ಕುಮಾರ್ ಅವ್ರ ಜೊತೆ ಎಕ್ಕ ಬರ್ತಾ ಇದೆ. ಅದಾದ್ಮೇಲೆ ತೆಲುಗುನಲ್ಲಿ ಒಂದು ನಡೀತಿದೆ ವಿಶ್ವಕ್ ಸೇನ್ ಜೊತೆ. ಸೊ ಈ 3 ಸದ್ಯಕ್ಕೆ. ಇನ್ನೊಂದು ತಮಿಳ್ನಲ್ಲಿ ಒಂದಿದೆ, ಅದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಸೊ ಅದು ಆದಾಗ ಹೇಳ್ತೀನಿ. ಓವರ್ ಆಲ್ ಬಿಸಿ ಇದೀರಾ? 2025 ಫುಲ್ ಬಿಸಿ. 2024ರಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. 2025ರಲ್ಲಿ ನಾನು ಆಗ್ಲೇ ಕೇಳಿದೆ 2025ರಲ್ಲಿ ಪ್ಲಾನ್ ಏನು ಅಂತ ಹೇಳಿ, ನೀವು ಹೇಳಲೇ ಇಲ್ಲ. ಸೊ ಅದೇ ರಿಲೀಸಸ್ ಪ್ಲಾನ್, 25ರಲ್ಲಿ ರಿಲೀಸಸ್ ಪ್ಲಾನು. 2024 ಫುಲ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಕೆಲಸ ಇತ್ತು. ಇವಾಗ 2025ರಲ್ಲಿ ಎಲ್ಲ ಹೊರಗೆ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.